ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನೋದು ಯಾಕೆ ಸರ್ಕಾರಕ್ಕೆ ಗೊತ್ತಾಗಿಲ್ಲ? ಇದು ಜನ ಮಾಡ್ತಾ ಇರುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಆರೋಪಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಡಿಎನ್ಎ ಸಂಸ್ಥೆಯ 3 ಜನ ಆರೋಪಿಗಳು ಹಾಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಒಬ್ಬ ಆರೋಪಿ 4ರನ್ನ ಅರೆಸ್ಟ್ ಮಾಡಲಾಗಿರೋದು. ವೈದ್ಯಕೀಯ ಪರೀಕ್ಷೆಯ ಬಳಿಕ ಆರೋಪಿಗಳನ್ನ ಸಿಐಡಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಆತನ ಬಂಧನ ಆಗಿದೆ. ಜೊತೆಗೆ ಡಿಎನ್ಎ ಎಂಟರ್ಟೈನ್ಮೆಂಟ್ಸ್ ಇದರ 3 ಜನರನ್ನ, ಇದಕ್ಕೆ ಸಂಬಂಧಪಟ್ಟಂತಹ 3 ಜನ, ನಿರ್ದೇಶಕ ಮ್ಯಾಥ್ಯೂ ಹಾಗೆಯೇ ಸುಮಂತ್ ಜೊತೆಗೆ ಮ್ಯಾನೇಜರ್ ಕಿರಣ್, ಈ 3ರನ್ನ ಬಂಧನ ಮಾಡಲಾಗಿದೆ. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಆಗಿರುವುದು 4ರದ್ದು. ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಮಾಡುವುದಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆಗುತ್ತೆ. ಅದಾದ ನಂತರ 4 ಜನ ಆರೋಪಿಗಳನ್ನ ಸಿಐಡಿ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಅದಾದ ಬಳಿಕ ಕೋರ್ಟ್ಗೆ ಇವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆರೋಪಿಗಳನ್ನ. ಡಿಎನ್ಎ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತಹ 3 ಜನ. ಆ ಫಸ್ಟಿಗೆ ಹೋಗ್ತಾ ಇರೋರು ನಿಖಿಲ್ ಸೋಸಲೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್, ಆತನನ್ನ ಬಂಧನ ಮಾಡಲಾಗಿದೆ. ಅದರ ಜೊತೆಗೆ ಡಿಎನ್ಎ ಎಂಟರ್ಟೈನ್ಮೆಂಟ್ಸ್ನ 3ರನ್ನ ಬಂಧನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯ ಒಳಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಲಾಗಿದೆ ಬೌರಿಂಗ್ ಆಸ್ಪತ್ರೆಗೆ. ಅಲ್ಲಿ ಅವರ ನಾರ್ಮಲ್ ಪ್ರೋಟೋಕಾಲ್ ಏನಿರುತ್ತೆ, ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೆಡಿಕಲ್ ಚೆಕಪ್ ಅನ್ನೋದು ನಿಯಮಾನುಸಾರ ಮಾಡಲೇಬೇಕು. ಹಾಗಾಗಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಬೌರಿಂಗ್ ಆಸ್ಪತ್ರೆಗೆ. ಅಲ್ಲಿ ನಿಯಮಾನುಸಾರ ಅವರಿಗೆ ಏನೇನು ಟೆಸ್ಟ್ಗಳನ್ನ ಮಾಡಬೇಕು ಅದೆಲ್ಲವನ್ನ ಕೂಡ ಮಾಡಲಾಗುತ್ತೆ. ಅವರ ಬಳಿ ನಿಮ್ಗೆ ಆಲ್ರೆಡಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದಾವ ಅದನ್ನ ಕೂಡ ತಿಳ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಆದಂತಹ ನಂತರದಲ್ಲಿ, ಆ ಕ್ಲಿಯರೆನ್ಸ್ಗಳೆಲ್ಲ ಸಿಕ್ಕಂತಹ ನಂತರದಲ್ಲಿ ಆ ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆದರೆ ಇಲ್ಲಿ ಪ್ರಕರಣ ಆಲ್ರೆಡಿ ಸಿಐಡಿಗೆ ಹಸ್ತಾಂತರ ಆಗಿರೋದ್ರಿಂದ, ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರಿಂದ ಈ 4 ಜನ ಆರೋಪಿಗಳನ್ನ ಸಿಐಡಿ ವಶಕ್ಕೆ ನೀಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.